ಜಿಲ್ಲಾ ಕಲಾವಿದರ ಒಕ್ಕೂಟಕ್ಕೆ, ಜಿಲ್ಲಾ ಕಲಾವಿದರ ಒಕ್ಕೂಟಕ್ಕೆ. ಪ್ರಥಮದಲ್ಲಿ ನಮ್ಮ ಈ ಕ್ಷೇತ್ರದ ಅಧಿದೇವತೆಯಾದಂಥ, ನೋಡುವ ದೃಷ್ಟಿಯಲ್ಲಿ ಹುಚ್ಚನಾಗಿದ್ದರೂ ಅವರ ಒಂದು ಶಕ್ತಿಯಿಂದ ಮಹಾತ್ಮನೆನಿಸಿಕೊಂಡಂಥ ಪೂಜ್ಯ ಲಡ್ಡು ಮುತ್ಯ ಅಜ್ಜನವರ ಪಾದಾರವಿಂದಗಳಲ್ಲಿ ನಮಸ್ಕಾರಗಳನ್ನು ಸಲ್ಲಿಸಿ, ಈ ಒಂದು ಕಾರ್ಯಕ್ರಮದ ರೂವಾರಿಗಳು ಕಲಾವಿದರ ಒಕ್ಕೂಟದ ಜಿಲ್ಲಾ ಅಧ್ಯಕ್ಷರು ಹಾಗೂ ನಿಜಗುಂಡ್ರ ಒಂದು ಸಾಹಿತ್ಯವನ್ನು ಅರ್ಥಪೂರ್ಣವಾಗಿ ಶಾಸ್ತ್ರಬದ್ಧವಾಗಿ ಹಾಡುವಂಥವರು, ಹೇಳುವಂಥವರು ನಮ್ಮ ಜಿಲ್ಲೆಯ ಅಧ್ಯಕ್ಷರಾದಂಥ ನಮ್ಮ ಬಸವರಾಜ್ ಶಾಸ್ತ್ರಿಗಳವರೇ, ಹಾಗೆ ನಮ್ಮ ಈ ಒಂದು ಜಿಲ್ಲೆಯ ಕಲಾವಿದರ ಒಕ್ಕೂಟದ ಕಾರ್ಯದರ್ಶಿಗಳಾದಂಥ ನಮ್ಮ ಸಹೋದರಿಯವರೇ, ಈ ಒಂದು ಕಾರ್ಯಕ್ರಮದ ಆಲಿಸಲಿಕ್ಕೆ ಮತ್ತು ಈ ಒಂದು ಹೋರಾಟಕ್ಕೆ ಬೆಂಬಲವಾಗಿ ಆಗಮಿಸಿದಂಥ ಸಮಸ್ತ ನಮ್ಮ ಜಿಲ್ಲೆಯ ಎಲ್ಲ ಕಲಾವಿದರ ಶರಣ ಗುರುಬಂಧುಗಳಿಗೆ, ತಂದೆ ತಾಯಿಗಳ ಪಾದಗಳಿಗೆ ವಂದಿಸಿ, ಈ ಒಂದು ಹೋರಾಟದ ಒಂದು ನಡೆ ನುಡಿ ಏನಪ್ಪ ಅಂತಂದ್ರೆ, ನಮ್ಮ ಶಾಸ್ತ್ರಿಗಳು ಹೇಳಿದರು, ಕೆಲವೊಂದು ಹೋರಾಟಗಳು ಹೆಂಗೆ ಹಾಕವಪ್ಪ ಅಂದ್ರೆ, ಮೊದಲು ಹೋಗಿ ಬೆಂಕಿ ಹಚ್ಚರ್ಲೇ ಅಲ್ಲಿ ಅಂದ್ರೆ ಅವರಿಗೆ ಒಂದು ಕಿಚ್ಚು ಹೇಳ್ತೈತೆ ಅಧಿಕಾರಿಗಳಿಗೆ ಅಂಥೇಳಿ ಕೆಲವೊಂದು ಹೋರಾಟಗಳು ಆ ಟೈಪ್ ನಡೀತಾವೆ. ಆದರೆ ನಮ್ಮ ಕಲಾವಿದರ ಹೋರಾಟ ಹಂಗೆ ಆಗಬಾರ್ದು. ಯಾಕಂದ್ರೆ ನಾವು ಶರಣ ಸಾಂಪ್ರದಾಯ ಸಾಂಸ್ಕೃತಿಕವಾಗಿ ನಾವು ಈ ಒಂದು ಕಲೆಯಲ್ಲಿ ಬಂದಂಥವ್ರು. ಯಾಕಂದರೆ ನಾನು ಸಣ್ಣವಿದ್ದಾಗ, ಯಾಕಂದ್ರೆ ಇಷ್ಟು ದೊಡ್ಡದಾಗಿ ಮಾತಾಡುವಂಥ ತಿಳುವಳಿಕೆ ನನಗಿಲ್ಲ. ಯಾಕಂದರೆ ಇಲ್ಲಿ ಅನೇಕ ದೊಡ್ಡ ದೊಡ್ಡ ಹಿರಿಯರು, ಯಾಕಂದ್ರೆ ಏಕದಾರಿ ಕಾಲದಿಂದಲೂ ಈ ಒಂದು ಭಜನಾ ಸೇವೆಯಲ್ಲಿ, ಜಾನಪದ ಸೇವೆಯಲ್ಲಿ ಕಲಾವನ್ನು ಪ್ರದರ್ಶನ ಮಾಡಿಕೊಂಡು ಬಂದಂಥವರು ಕೂಡ ಇದ್ದೀರಿ. ಯಾಕಂದ್ರೆ ನಿಮಗಿದ್ದಂಥ ಅನುಭವ ನಮಗಿಲ್ಲ. ಯಾಕಂದ್ರೆ ನಾವು ಇತ್ತಿತ್ತಲಾಗಿ ಈ ಒಂದು ಯುಗದಲ್ಲಿ ಬಂದಂಥವ್ರು. ಆದರೂ ಕೂಡ ನಾವು ಚಿಕ್ಕವರಿದ್ದಾಗ ನಿಮ್ಮಂಥ ಎಲ್ಲ ದೊಡ್ಡ ಕಲಾವಿದರ ಹಾಗೂ ಶರಣರ ಒಂದು ಮಾರ್ಗದರ್ಶನದಲ್ಲಿ ನಾವು ಕೂಡ ಬಂದಿದ್ದೇವೆ ಅನ್ನುವುದೊಂದು ನಮಗೆ ಹೆಮ್ಮೆ. ಯಾಕಂದ್ರೆ ನಾವು ಸಣ್ಣವರಿದ್ದಕ್ಕೆ ನೋಡಿದ್ದೇವೆ. ನಾವು ಚಿಕ್ಕವರಿದ್ದಾಗ ನಮ್ಮ ಲಕ್ಷ್ಮೇಶ್ವರ ಬಸವರಾಜ್ ಶಾಸ್ತ್ರಿಗಳು ಕೂಡ ಒಳ್ಳೆಯ ರೀತಿಯ ಒಂದು ನಮ್ಮ ಗಾನ ಸುಧಾಕರ ಮಾದೇವಪ್ಪನವರ ಒಂದು ವೇದಿಕೆಯಲ್ಲಿ ಕೂಡ ಅವರು ಅವರ ಒಂದು ಸಹಪಾಠಿಯಾಗಿ ಸೇವೆ ಮಾಡುವಂಥವ್ರು. ಅಂಥವ್ರು ಒಂದು ಪದ್ಯಗಳ ಸೇವೆಯನ್ನು ನಾವು ಕೇಳ್ತಾ ಏನೋ ಒಂದು ಆ ಸಂಪ್ರದಾಯದಲ್ಲಿ ನಾವು ಕೂಡ ಹೋಗೋಣ, ಅದೊಂದು ಸಂಪ್ರದಾಯ ಬೆಳೆಸ್ಕೊಂಡು ಬರೋಣ ಅಂಥೇಳಿ, ಏನೀಗ ಸಂಪ್ರದಾಯ ಐತಪ್ಪ ಅಂದ್ರೆ ಸಂಸ್ಕೃತವಾಗಿ ಬಂದಂಥವ್ರು ಯಾವುದೇ ಒಂದು ನಾವು ಏನೇ ಒಂದು ಈ ಸರ್ಕಾರದಿಂದ ಸವಲತ್ತುಗಳನ್ನು ಪಡ್ಕೋಬೇಕಾದ್ರೆ ಯಾವುದೇ ಒಂದು ಹೋರಾಟ ಬೇಡ, ಒಂದು ಘೋಷಣೆ ಬೇಡ, ಅವಾಚ್ಯ ಶಬ್ದಗಳಿಂದ ಒಂದು ಘೋಷಣೆ ಬೇಡ. ಯಾವ ನಮ್ಮ ಸಂಸ್ಕೃತಿ ಹೆಂಗೈತಪ್ಪ ಅಂದ್ರೆ, ಈಗ ನಮ್ಕಿನ್ನ ದೊಡ್ಡವ್ರದಾರ ನಮಸ್ಕಾರಿಪ್ಪ, ನಮಸ್ಕಾರ ದೇವ್ರ ಅಂತೇವೆ. ಹಾಗೆ ನಾವು ಸಣ್ಣವರಿದ್ದರೂ ಅದೇ ಭಾಷೆ ಉಪಯೋಗಿಸ್ತಾರೆ, ದೊಡ್ಡವರಿದ್ದರೂ ಅದೇ ಭಾಷೆ ಉಪಯೋಗಿಸ್ತಾರೆ. ನಮ್ಮ ಸಂಪ್ರದಾಯ ಯಾವುದೋ ಒಂದು ಸದ್ಗುರು ಸಿದ್ಧಾರೂಢರ ಒಂದು ಸಂಪ್ರದಾಯ ಆಗಿರ್ಬೋದು, ಯಾವುದೇ ಅನೇಕ ಮಾತು ಬರೋ ಒಂದು ಸಂಪ್ರದಾಯದಲ್ಲಿ ನೀವು ಎಲ್ಲರೂ ಈ ಒಂದು ಭಜನಾ ಸೇವೆ ಆಗಿರ್ಬೋದು, ಜಾನಪದ ಸೇವೆ ಆಗಿರ್ಬೋದು, ಸೋಬಾನ ಪದ ಆಗಿರ್ಬೋದು, ಹಂತಿ ಪದ ಆಗಿರ್ಬೋದು, ಎಲ್ಲ ಅನೇಕ ಕಲೆಗಳನ್ನು ಒಂದು ಶರಣ ಸಂಪ್ರದಾಯದ ಒಂದು ಮಾರ್ಗದರ್ಶನದಲ್ಲಿ ನೀವೆಲ್ಲರೂ ಬಂದಿದ್ದೇವೆ. ಆದರೂ ಕೂಡ ನಾವು ಒಂದು ಈ ಕ್ಷೇತ್ರದಲ್ಲಿ ಎಲ್ಲ ಈ ಒಂದು ಸೇವೆ ಮಾಡುವ ಮುಖಾಂತರ ಎಲ್ಲ ಕಲಾವಿದರಿಗೆ, ನಾಡಿನ ಉದ್ದಕ್ಕೂ ಎಲ್ಲ ಕಲಾವಿದರಿಗೂ ಕೂಡ ಪರಿಚಿತನಾದಂಥವನು. ಎಲ್ಲರೂ ಬರ್ತಾರೆ, ನಿನಗೆ ಮಾಸಾಸನ ಆಗಿರ್ಬೋದಲ್ಪ ಅಂತಾರೆ. ಇಲ್ರಿಪ್ಪ, ಯಾಕಪ್ಪ ನೀ ಇಷ್ಟೆಲ್ಲ ಸೇವೆ ಮಾಡ್ತಿ, ಮಾಸಾಸನ ತಗೋಬೇಕಾಗಿತ್ತಲ್ಲ ಅಂತಾರೆ. ಆದರೂ ನಮಗೆ ವಯಸ್ಸಿನ ಕೊರತೆ. ಯಾಕಂದ್ರೆ ಸರ್ಕಾರ ಅದಕ್ಕೊಂದು ಕಟ್ಟುನಿಟ್ಟಿನ ಒಂದು ಪದ್ಧತಿ ಮಾಡ್ಯಾರ. ಇಷ್ಟು ವಯಸ್ಸು ಆದಂಥ ಕಲಾವಿದರು, ಈಗ ಅನೇಕ ಹಿರಿಯ ಕಲಾವಿದರು ಏನು ಮಾಡಿದ್ದಾರೆ, ಅವರು ಕಲಾ ಮಾಡ್ತಿದ್ರೋ ಬಿಡ್ತಿದ್ರೋ ಗೊತ್ತಿಲ್ಲ. ಇಂಥ ಒಂದು ಸಂಪ್ರದಾಯದಲ್ಲಿ ಕೂಡಿ ಯಾವೊಬ್ಬ ಹಿರಿಯ ಕಲಾವಿದರು ಬಂದ ಆ ಒಂದು ಸೇವೆಯಲ್ಲಿ ಪಾಲ್ಗೊಂಡಾನ, ಯಾವುದೇ ತನಗ ಬಂದಂಥ ಒಂದು ಭಕ್ತಿ ಸೇವೆ ಅವ ಮಾಡ್ತಾನಪ್ಪ ಅಂದ್ರೆ ಅವ ಕಲಾವಿದ ಅಂಥೇಳಿ ಇವತ್ತಿನ ಒಂದು ದಿನಮಾನದಲ್ಲಿ ಗುರುತಿಸ್ಕೊಂಡ. ನಾವು ಅಂಥ ಒಂದು ಕಲಾವಿದರಿಗೆ, ಆ ವಯಸ್ಸಾದಂಥವರಿಗೆ ಕೂಡ ಈ ಇನ್ನು ಬರುವಂಥ ದಿನಮಾನಗಳಲ್ಲಿ ಅವರಿಗೆಲ್ಲರಿಗೆ ಆ ಒಂದು ಸರ್ಕಾರದ ಒಂದು ಗೌರವಧನ ಮಾಸಾಸನ ಅವರಿಗೆ ಸಿಗಲಿ
ಈ ನಮ್ಮ ಈ ಹೋರಾಟದ ಮುಖಾಂತರ ಇನ್ನು ಬರುವಂಥ ದಿನಮಾನಗಳಲ್ಲಿ ನಮ್ಮ ಎಲ್ಲ ಜಿಲ್ಲಾ ಕಲಾವಿದರಿಗೆ ಹಾಗೂ ರಾಜ್ಯದ ಕಲಾವಿದರಿಗೆ ಆ ಒಂದು ಅವರಿಗೆ ಇಂಥ ಒಂದು ಅವಕಾಶ ಮಾಸಾಸನ ಸಿಗಲಿ ಅಂತ ಹೇಳಿ ನಾವೊಂದು ಈ ಹೋರಾಟವನ್ನು ಇಲ್ಲಿಂದ ಏನು ಪ್ರಾರಂಭ ಮಾಡೇವಿ ಇದು ರಾಜ್ಯದವರೆಗೆ ಹೋಗುವವರೆಗೆ ನಮಗೆ ಆ ಒಂದು ಗೌರವಧನ ಬರುವವರೆಗೆ ನಾವು ಇದನ್ನು ನಿಲ್ಲಿಸಬಾರ್ದು. ಮತ್ತು ಸಾಮೋಪಾಯ ದಂಡೋಪಾಯ ಅಂಥೇಳಿ ಏನೋ ಒಂದು ಅದಾವೆ, ಅವು ಬ್ಯಾಡ ನಮಗೆ. ನಾವು ಒಟ್ಟ ಸಾಮೋಪಾಯದಿಂದ ಈ ಒಂದು ಹೋರಾಟವನ್ನು ಮುಂದುವರಿಸಿಕೊಂಡು ಮುಂದೆ ಬರುವಂಥ ನಮ್ಮ ಎಲ್ಲ ಕಲಾವಿದರಿಗೆ ಇದೊಂದು ಸರ್ಕಾರದ ಒಂದು ಅನುಕೂಲ ಆಗುವವರೆಗೆ ನಾವು ನೀವೆಲ್ಲರೂ ಕೂಡಿಕೊಂಡು ಅಗದಿ ಎಲ್ಲ ಈಗ ನಮ್ಮ ಹಿರಿಯರು ಹೇಳಿದರು, ಕಲಾವಿದರು ಎಲ್ಲರೂ ಒಂದೇ ತಾಯಿ ಮಕ್ಕಳು ಅಂತ ಹೇಳಿದರು. ಆದರೆ ಅದು ಅನ್ಕೋತೇವೆಲ್ಲ ಹೆಂಗೆ ಅನ್ಕೊಂಡೆಪ್ಪ ಅಂದ ಬಳಿಕ ನಾವು ಅದೇ ಟೈಪ್ ನಡ್ಕೋಬೇಕು. ನಾವು ಇಲ್ಲಿ ಬಂದಾಗ ಒಂದೇ ತಾಯಿ ಮಕ್ಕಳು ಊರಿಗೆ ಹೋದಿದ್ರೆ ನಮ್ಮ ಇದರೊಳಗೆ ನಾವು ಹೆಂಗೆ ಹಾಕಿರೋಲ್ಲ. ಈ ಒಂದು ಕಲಾ ಒಂದು ಒಕ್ಕೂಟದಲ್ಲಿ ಬಂದಾಗ ಈಗ ಇಂಥವ್ರೊಬ್ಬರು ಅದಕ್ಕೆ ಯೋಗ್ಯದಾರಪ್ಪ, ಅಂಥವ್ರನ್ನೊಬ್ಬರು ನಾವು ಮುಖ್ಯಸ್ಥರನ್ನಾಗಿ ಮಾಡೋನು, ಅವರೆಲ್ಲ ಕೆಲಸ ಕಾರ್ಯಗಳನ್ನು ಬಿಟ್ಟು ಈ ಒಂದು ಹೋರಾಟವನ್ನು ತೆಕ್ಕಿ ಹೊಡ್ಕೊಂಡು ಹೊತ್ಕೊಂಡು ಆ ಒಂದು ನಮಗೆ ಅವಕಾಶ ದೊರೋ ಮಠ ಅದನ್ನು ಕೈ ಬಿಡಂಗಿಲ್ಲ. ಅಂಥವ್ರನ್ನ ಮಾಡೋಣಂತ ಏನು ನಿರ್ಧಾರ ಮಾಡ್ತಿರಲ್ಲ, ಅವ ಯಾವ ಜಾತಿಯವ ಇರಲಿ, ಯಾವ ಕಾಸ್ಟ್ ಇರಲಿ, ದೊಡ್ಡವಿರಲಿ ಸಣ್ಣವಿರಲಿ, ಅಂಥವ್ರನ್ನೊಂದು ಮುಂದೆ ಮಾಡ್ಕೊಂಡು ನಾವು ನೀವೆಲ್ಲರೂ ಅವರ ಒಂದು ಮುಂದಾಳತ್ವಕ್ಕೆ ನಾವು ನೀವೆಲ್ಲರೂ ಧ್ವನಿಯಾಗಿ ಅವ್ರಿಗೆ ಸ್ಫೂರ್ತಿಯಾಗಿ ಈ ಒಂದು ಒಕ್ಕೂಟವನ್ನು ಮುಂದುವರಿಸ್ಕೊಂಡು ಹೋರಾಟವನ್ನು ಮುಂದುವರಿಸ್ಕೊಂಡು ಹೋಗೋಣ ಅನ್ನುತ್ತಾ ಈ ಒಂದು ನನ್ನ ಅವಕಾಶ ಮಾಡಿಕೊಟ್ಟಂಥ ಎಲ್ಲ ಶರಣ ಗುರು ಬಂಧುಗಳ ತಂದೆ ತಾಯಿಗಳ ಪಾದಕ್ಕೆ ವಂದಿಸಿ ನನಗೆ ನನ್ನ 4 ಮಾತುಗಳನ್ನು ಮುಗಿಸ್ತೇನೆ. ಜೈ ಕಲಾವಿದರು. ನನ್ನ ಪೂರ್ಣ ಹೆಸರು ಚಂದ್ರಶೇಖರ್ ಜಟ್ಟಪ್ಪ ನಡಿವಿನ ಮನಿ ಸಾಕಿನ ತೋಳುಮಟ್ಟಿ ಅಂತ ಹೇಳಿ. ನಾನು ಈ ಕಲಾ ಒಂದು ಇದರಿಂದ ಪ್ರಚಾರವಾದಂಥ ಹೆಸರು ಶೇಖರ್ ತೋಳುಮಟ್ಟಿ ಅಂತ ಹೇಳಿ ನನ್ನ ಹೆಸರಾಗಿದೆ. ಆ ಕಾರಣ ಎಲ್ಲರ ಪ್ರೀತಿಯ ಶೇಖರ್ ತೋಳುಮಟ್ಟಿ ಅಂತ ಕರೆದಿದ್ದಕ್ಕೆ ಎಲ್ಲರಿಗೂ